ಪಾಪ ನನ್ನ ಹೆಂಡತಿ ಗಂಡನ ಕೆಲ್ಸನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾಳೆ ಅಂತ ಒಂದ್ ಪ್ರೀತಿಯಿಂದ ಮಾತಾಡೋದೇ ಇಲ್ಲ. ಯಾವಾಗ ನೋಡಿದ್ರು ಅಂತಾನೆ. ಆದ್ರೂ ನಿನ್ ಕೋಪ ನನ್ಗೆ ಇಷ್ಟನೇ ರಾಮ್. ಅಲ್ಲ, ಈಗ ಬರ್ತೀನಿ ಅಂತ ಹೇಳಿ ಇಷ್ಟೊತ್ತೆಲ್ಲಿಗೆ ಹೋದ? ಚಪ್ಪ, ಯಾರ ಕಣ್ಣಿಗಾದ್ರೂ ಬೀಳೋಕ್ಕಿಂತ ಮುಂಚೆ ಇಲ್ಲಿಂದ ಹೋಗೋದೇ ಉತ್ತಮ. ಅಣ್ಣ, ಅಯ್ಯೋ ಪೂರ್ವಿ, ಅಣ್ಣ ಎಣ್ಣ ಟೀ ತಗೊಂಡ್ ಬರಕ್ ಹೇಳಿ ಎಲ್ಲಿ ಹೋದ? ರೂಮಲ್ಲಾದ್ರೂ ಇದ್ದಾನ ಅಂದ್ರೆ ಕಾಣಿಸ್ತಾನೆ ಇಲ್ವಲ್ಲ. ಅಣ್ಣ ಅಣ್ಣ ವಾಶ್ರೂಮ್ ಹೋದ್ನಾ? ಅಣ್ಣ ಅಣ್ಣ ಎಲ್ಲಿದ್ಯಾ? ಅಣ್ಣ ಎಲ್ಲಿ ಹೋದ? ಹೋಗ್ ನೋಡೋಣ. ಅಯ್ಯೋ, ಟೀ ಚಲ್ಲೇ ಹೋಯ್ತಲ್ಲ. ಅಯ್ಯೋ, ಏನ್ ಮಾಡೋದು? ಬೇಗ ಬೇಗ ಕ್ಲೀನ್ ಆದ್ರೂ ಮಾಡೋಣ. ಬೆಳಗ್ಗೆ ಅತ್ತೆ ಬಂದ್ರು, ಈಗ ಇವಳು. ಮುಂದೆ ಇನ್ನು ಯಾರ್ಯಾರು ಬರ್ತಾರೋ? ಈ ಕರೆಂಟ್ ಇವಾಗ್ಲೇ ಹೋಗ್ಬೇಕಾಗಿತ್ತಾ? ಕತ್ಲಲ್ಲಿ ಹೇಗ್ ಕ್ಲೀನ್ ಮಾಡಿ ಈಗ ನಾನು? ಮನೆ ಕಳ್ಳ ನುಗ್ಗಿದ್ದಾನೆ. ಕಳ್ಳ 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 ನಮ್ಮನೆಗೆ ನುಗ್ತೀಯ? ಕಳ್ಳ ನಮ್ಮನೆಗೆ ನುಗ್ತೀಯ ನೀನು? ಇವತ್ತು ನಾನು ಸುಮ್ಮನೆ ಬಿಡಲ್ಲ. ಕಳ್ಳ 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 ಕಳ್ಳ. ನಿನ್ನ ತಾಕತ್ ನನ್ನ ಹತ್ರನೇ ತೋರಿಸ್ತೀಯ? ಇವತ್ತು ನಾನೇನ್ ಮೈ ಮುರಿಲಿಲ್ಲ ಅಂದ್ರೆ ಕೇಳು. ಅಯ್ಯಯ್ಯೋ, ಅವನಿಲ್ ಯಾಕಪ್ಪ ಬಂದ? ಈಗ ಮನೆಯವ್ರು ಎಲ್ರು ಸೇರ್ತಾರೆ. ಅವ್ರ ಕಣ್ಣಿಗೆ ನಾನ್ ಕಾಣಿಸ್ಕೊಂಡ್ರೆ ಅಷ್ಟೇ ರಾಮ್ ಬೇಜಾರಾಗ್ತಾನೆ. ಎಲ್ರು ಬರೋದಕ್ಕೂ ಮೊದ್ಲು ನಾನು ಇಲ್ಲಿಂದ ಹೋಗ್ಬೇಕು. ಏನಪ್ಪ ಮಾಡ್ಲಿ? ಕಳ್ಳನ್ ಮಗನೇ, ನಮ್ಮ ಮನೇಲಿ ಕಳ್ತನ ಮಾಡ್ತೀಯ? ಇವತ್ತು ನಾನೇನ್ ಸುಮ್ಮನೆ ಬಿಡಲ್ಲ. ಮಾಡ್ಸಕ್ಕ ಎರಡು. ಅಕ್ಕ, ರಾಮ್, ಬೇಗ ಬನ್ನಿ, ಕಳ್ಳ ಬಂದ್ಬಿಟ್ಟಿದಾನೆ ರಾಮ್ ರೂಮ್ಗೆ. ಬೇಗ ಬನ್ನಿ. ಅಮ್ಮ, ಎಷ್ಟು ಹೊಡಿತಾ ಇದ್ದೀರಾ? ಮೊದಲ ಬೆಡ್ಶೀಟ್ ತೆಗೀರಿ. ದೇವ್ರೆ ದೇವ್ರೆ ದೇವ್ರೆ, ಪ್ಲೀಸ್ ನಾನು ಯಾರ ಕಣ್ಣಿಗೂ ಕಾಣದೇ ಇರೋ ಹಾಗೆ ನೋಡ್ಕೊಳಪ್ಪ. ಅಕ್ಕ ನೋಡಕ್ಕ, ಕಳ್ಳ ಸಿಕ್ಬಿಟ್ಟಿದ್ದಾನೆ. ಕಿಟ್ಟಿನೇ ಹಿಡ್ದಿದ್ದು. ರಾಮ್, ನಿನ್ ರೂಮಲ್ಲಿ ಎಲ್ಲಾ ವಸ್ತುಗಳು ಸರಿಯಾಗಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡು. ಇಲ್ಲಾಂದ್ರೆ ಕಳ್ಳನ್ನ ಪೊಲೀಸರಿಗೆ ಇಟ್ಕೊಡೋಣ. ಇವನ್ ಸೊಂಟ ಮುರ್ಸೋಣ. ತಗೊಳ್ಳೋ, ನೀನೊಂದ್ 2 ಡೈಟ್ ಹಾಕು. ತಗೋ. ಹುಡುಗಿ ಧ್ವನಿ ಬರ್ತಾ ಇದೆ. ಹಾಗಾದ್ರೆ ಅವ್ನ್ ಕಳ್ಳ ಅಲ್ಲ, ಕಳ್ಳಿ.
ಕಿಟಿ ವಾಚು ತಾನೇ ಬಿಡು ಹೊಡೆದಾಕ್ತೀನಿ ಕಡೆ ಸಾಕಪ್ಪ ಪಾಪ ಅಲ್ಲ ಸಾಕು ಸಾಕು ಪೂರ್ವಿ ನೀನೇನೆ ನನ್ ಮಗಳನ್ನ ಕಳ್ಳಿ ಅಂತ ಹೊಡೆದವ್ರು ಯಾರು? ಇವ್ರು ಇಷ್ಟೊತ್ತು ಹೊಡೆದಿದ್ದು ಪೂರ್ವಿಗ. ಛೆ ಛೆ ಛೇ, ಎಂತ ಕೆಲ್ಸ ಆಗೋಯ್ತು ಪಾಪ. ಎಷ್ಟು ಏಡ್ ತಿಂದ್ಲೋ ಏನೋ. ಈ ಕಿಟ್ಟಿಗೆ ಅವ್ಳು ಕಳ್ಳ ಅಂತ ಯಾಕೆ ಅನ್ಸಿದ್ಲು? ನಿನ್ ಕಣ್ಣು ಪೊರೆ ಬಂದಿದ್ಯೇನೋ? ಪೂರ್ವಿ ಯಾರು ಕಳ್ರಿ ಯಾರು ಅಂತ ಗೊತ್ತಾಗಲ್ವಾ? ಅಲ್ಲಕ್ಕ ಅದು ಪೂರ್ವಿ ನೀನೇನಮ್ಮ ಮಾಡ್ತಿದ್ದೆ ಇಲ್ಲಿ? ದೊಡ್ಡಮ್ಮ ಅಣ್ಣ ಟೀ ಬೇಕು ಅಂತ ಕೇಳ್ದ, ಕೊಡೋಣ ಅಂತ ಬಂದ್ರೆ ಅಣ್ಣ ಕಾಣಿಸ್ಲಿಲ್ಲ. ಹುಡುಕ್ತಾ ತಿರುಗುವಾಗ ಟೀ ಚೆಲ್ಲೋಯ್ತು. ಕ್ಲೀನ್ ಮಾಡ್ತಿರುವಾಗ ಅಷ್ಟ್ರಲ್ಲಿ ಸಾರಿ ಪೂರ್ವಿ, ಅದು ನನಗೊಂದು ಕಾಲ್ ಬಂದಿತ್ತು, ಅದನ್ನ ಅಟೆಂಡ್ ಮಾಡೋಣ ಅಂತ ಆಚೆ ಹೋಗಿದ್ದೆ. ಸಾರಿ ಪುಟ. ಏ ಮಹೇಶ್ವರಿ, ನಿನ್ ತಮ್ಮನ್ನ ಕರ್ಕೊಂಡೋಗಿ ಒಳ್ಳೆ ಡಾಕ್ಟರ್ ಹತ್ರ ಕಣ್ ಪರೀಕ್ಷೆ ಮಾಡಿಸು. ಕಣ್ಣು ಕಾಣಲ್ಲ ಅನ್ಸತ್ತೆ. ಪೂರ್ವಿ ಸಾರಿ ಕಣೆ, ನೀನು ಅಂತ ಗೊತ್ತಾಗ್ಲಿಲ್ವೇ? ಈ ಕಿಟ್ಟಿ ಮಾತ್ ಕಟ್ಕೊಂಡು ನನ್ ಕೆಟ್ಟೆ. ಗುರುವಿ ಸಾರಿ, ನೀನಂತ ಗೊತ್ತಾಗಿರ್ಲಿಲ್ಲ. ನೀವ್ ಯಾರು ನನ್ನ ಮಾತಾಡ್ಬೇಡಿ. ನನ್ನ ಮಾತಾಡ್ಸಿ ಟ್ರೈ ಮಾಡಿದ್ರೆ ನಾನ್ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ನಾನಿಲ್ಲ ತೊಲಗ್ ಹೋಗ್ತೀನಿ. ಪೂರ್ವಿ ಮಗಳೇ ಪೂರ್ವಿ ಮಗಳೇ ಪೂರ್ವಿ ನಿಂತ್ಕೊಳ್ಳಮ್ಮ ಮಗಳೇ. ಎಲ್ಲ ಹೋದ್ರು. ಪಾಪ ಕಣೋ, ಪೂರ್ವಿನೇ ಕಳ್ಳ ಅನ್ಕೊಂಡು ಎಲ್ಲ ಅವಳಿಗೆ ಹೊಡೆದ್ಬಿಟ್ರು. ತುಂಬಾ ನೋವಾಯ್ತೇನೋ ಅವಳಿಗೆ. ಇದೆಲ್ಲ ಆಗಿದ್ ನಿನ್ನಿಂದಾನೆ. ಅಲ್ಲ, ನಿಮ್ ಮನೆಗೆ ಹೋಗು ಅಂತ ಹೇಳಿದ್ದೆ ತಾನೆ, ಏನ್ ಮಾಡ್ತಿದ್ದೆ ಇಲ್ಲಿ? ಹಿಡ್ಕೋ, ಪರವಾಗಿಲ್ಲ. ದೊಡ್ಡ ತರ್ಲೆ ಕಣೆ ನೀನು. ಮೊದಲು ನಡಿ ಮನೆಗೆ, ಹೊರಡು ಇಲ್ಲಿಂದ ಬೇಗ. ಹೋಗ್ಲೇಬೇಕಾ? ಖಂಡಿತ ಹೋಗ್ಲೇಬೇಕು. ಅಮ್ಮನ ಕೈಲಿ ದೊಡ್ಡಮ್ಮನ ಕೈಲಿ ಸಿಗಾಕೊಂಡ್ರೆ ನೀನ್ ಬೈಸ್ಕೊಳ್ಳೋದಲ್ದೆ ನಾನು ಬೈಸ್ಕೋಬೇಕು. ಮೊದಲು ನಡಿ ಇಲ್ಲಿಂದ. ಹೋಗ್ಲೇಬೇಕಾರ? ಪ್ರೇಮ, ಹೊರಡು ಇಲ್ಲಿಂದ. ಕಳ್ಳರಾಮ್, ನಾನು ಹೋಗ್ಬಾರ್ದು ಅಂತ ನಾನು ಸೆರಗಿಡ್ಕೊಂಡು ಎಳಿತಾ ಇದೀಯ ಅಲ್ವಾ? ನನಗೆ ಗೊತ್ತು ನೀನ್ ನನ್ನ ಹೋಗೋದಕ್ ಬಿಡಲ್ಲ ಅಂತ. ಹಲೋ ಮೇಡಮ್, ಸ್ವಲ್ಪ ಹಿಂದೆ ತಿರುಗಿ ನೋಡ್ತೀರಾ? ನೋಡ್ತಾನೇ ಇದ್ದೀನಿ. ಹಲೋ, ಇಲ್ಲಲ್ಲ, ಅಲ್ಲಿ. ನೀನು ಇಟ್ಕೊಂಡಿರೋದು ನಾನಲ್ಲ ತಾಯಿ, ಕಬೋರ್ಡು ನೋಡು.
ಕಬಾಡ್ಗೆ ನಾನು ಹೋಗೋದು ಇಷ್ಟ ಇಲ್ಲ, ಇವನ್ಗೆ ಇಷ್ಟ. ಆ ಏನಂದೆ? ಅದು ನೀನ್ ಇಲ್ಲೇ ಇರು ಅಂದ್ರೆ ಇಲ್ಲೇ ಇದ್ಬಿಡ್ತೀನಿ. ಏಯ್, ನಿನ್ನ ಇಲ್ಲೇ ಇರೋಕ್ ಬಿಟ್ಟಷ್ಟು ನಿನ್ನ ಮಾತುಗಳು ಜಾಸ್ತಿ ಆಗುತ್ತೆ, ನೀ ಇಲ್ಲೇ ಉಳ್ಕೋಬೇಕು ಅನ್ನೋ ಹಠನೂ ಜಾಸ್ತಿ ಆಗುತ್ತೆ. ಹೊರಡು ಇಲ್ಲಿಂದ. ಪ್ರೇಮ, ಹೊರಡು ಇಲ್ಲಿಂದ ಅಂದೆ. ದೊಡ್ಡ ತರ್ಲೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ನಡಿಬಾರದ ಘಟನೆಗಳೆಲ್ಲ ನಡೀತಾ ಇದೆ. ಅದಕ್ಕೆಲ್ಲ ಕಡಿವಾಣ ಹಾಕಬೇಕು. ಹಾಗೆ ದೇವಸ್ಥಾನದ ಸುತ್ತಮುತ್ತ ಇರೋ ಅಂಗಡಿ ಎಲ್ಲ ರಾತ್ರಿ 8 ಗಂಟೆ ಒಳಗಡೆ ಕ್ಲೋಸ್ ಮಾಡಬೇಕು. ಇಲ್ಲಿ ಯಾರಾದರೂ ಗಲಾಟೆ ಮಾಡೋದಾಗ್ಲಿ, ಕುಡಿದು ಜಗಳ ಆಡೋದಾಗ್ಲಿ ಕಂಡ್ರೆ ನನಗೆ ಇನ್ಫಾರ್ಮ್ ಮಾಡಿ, ಸರಿನಾ? ಹ್ಞೂ. ಹಾಂ ಸರಿ, ಇಲ್ಲಿ ಏನಾರ ವ್ಯವಸ್ಥೆ ಬೇಕಿದ್ರೆ ಅದನ್ನು ನೀವು ಮಾಡಿ ಹೊರಡಿ. ಹಲೋ, ಹೇಳಿ ಮಾವ. ಮಾದೇವ, ಎಲ್ಲಿದ್ಯಪ್ಪ? ಯಾಕೆ ಮಾವ? ಏನಿಲ್ಲ, ನಿನ್ ಕೆಲ್ಸನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಕಾವ್ಯನ ಕರ್ಕೊಂಡ್ ಬರ್ತೀಯಾ? ಏ, ಇದೇನು ಮಾವ ಹಿಂಗನ್ಬಿಟ್ರಿ? ಕಾವ್ಯ ಅಲ್ಲೇ ಇಲ್ವೇ? ಇಲ್ಲಪ್ಪ, ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನೀನು ಹೋಗಿ ಅವಳನ್ನ ಕರ್ಕೊಂಡ್ ಬಾ. ಹಾಗೆ ಸಮಯ ಇದ್ರೆ ಒಂದ್ ಲಾಂಗ್ ಡ್ರೈವ್ ಹೋಗ್ಬಾ. ಮಾವ, ಎಲ್ಲರೂ 7 ಜನ್ಮಕ್ಕೂ ನೀನೇ ನನ್ನ ಗಂಡ ಆಗಬೇಕು, ನೀನೇ ನನ್ನ ಹೆಂಡ್ರ ಆಗಬೇಕು, ನೀನೇ ನನಗೆ ಅಮ್ಮ ಆಗಿ ಬರಬೇಕು ಅಂತ ದೇವ್ರ ಹತ್ರ ಬೇಡ್ಕತಾರೆ. ಆದರೆ ನಾನಂತೂ 7 ಜನ್ಮ ಅಷ್ಟೇ ಅಲ್ಲ, 100 ಜನ್ಮ ಎತ್ತಿದ್ರು ನೀವೇ ನನಗೆ ಮಾವ ಆಗಿ ಬರಬೇಕು ಅಂತ ಬೇಡ್ಕತೀನಿ. ನನಗೂ ಅಷ್ಟೇನಪ್ಪ, ಎಷ್ಟೇ ಜನ್ಮ ಹೆಚ್ಚಿದ್ರು ನೀನೇ ನನ್ನ ಅಳಿ ಆಗ್ಬೇಕು ನೋಡು. ಸರಿ ಸರಿ, ಮಾವನ ಜೊತೆ ಮಾತಲ್ಲೇ ಎಲ್ಲ ಮರ್ತು ಬಿಡ್ಬೇಡ. ಹೆಂಡತಿ ಜೊತೆನೂ ಸ್ವಲ್ಪ ಸಮಯ ಕಳಿ, ಅರ್ಥ ಆಯ್ತಾ? ಸರಿ ಮಾವ. ಸರಿನಪ್ಪ. ಅಲ್ಲ, ಈ ಕಾಡ್ ರಾಕ್ಷಸಿ ದೇವಸ್ಥಾನಕ್ಕೆ ನನ್ನೂ ಬಾ ಅಂತ ಕರೆದಿದ್ರೆ ನಾನೇನು ಬರಕಿಲ್ಲ ಅಂತ ಹೇಳ್ತಿಲ್ಲ. ಏಟೆ ಕೆಲಸ ಇದ್ದಿದ್ರು ಬಿಟ್ಟು ಓಡಾಯ್ತಾ ಇದ್ದೆ ತಾನೆ. ಈ ಹೆಣ್ಮಕ್ಳಿಗೆ ಜಗತ್ನಾಗಿರೋದು ಎಲ್ಲಾನು ಅರ್ಥ ಆಯ್ತದೆ, ಆದರೆ ಗಂಡು ಮಕ್ಳ ಮನ್ಸಲ್ಲಿ ಏನೈತೆ ಅನ್ನೋದು ಮಾತ್ರ ಅರ್ಥ ಆಗಿಲ್ಲ. ಈ ಕಾಡ್ ರಾಕ್ಷಸಿಗೆ ಸಹನೆ ಪಾಪ ಅದೇ, ಆದರೆ ಹೃದಯ ಮಾತ್ರ ಬೆಣ್ಣೆ ಇದ್ದಂಗೆ. ಹೊರಗಡೆ ನೋಡಕ್ಕಷ್ಟೇ ಕಡಕವಳು, ಮನ್ಸು ಮಾತ್ರ ಮಲ್ಲಿಗೆ ಹೂನಷ್ಟೇ ಮೃದು. ಒಂದು ಹೆಣ್ಣಿಗಿರ್ಬೇಕಾದ ಎಲ್ಲಾ ಗುಣನೂ ದಂಡಿಯಾಗಿ ಬಿದ್ದೈತೆ ನಮ್ಮ ಅವಳ ಹತ್ರ. ಧೈರ್ಯ, ಪಿರುತಿ, ಮನೆಯವ್ರನ್ನ ಕಾಪಾಡ್ಕೊಳ್ಳೋ ಶಕ್ತಿ, ಅಬ್ಬಬ್ಬಾ, ಒಂದ ಎರಡ. ಕಾವ್ಯ, ದಿನದಿಂದ ದಿನಕ್ಕೆ ನೀನ್ ಮ್ಯಾಕಿರೋ ಪಿರುತಿ ನನ್ಗೆ ಹೆಚ್ಚಾಯ್ತಾನೆ ಐತೆ, ಅದು ಹೆಚ್ಚಾಯ್ತಾನೆ ಇರ್ತದೆ. ಹಾಯ್ ಕಾವ್ಯ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಅದು ಇಲ್ಲಿ ಮೂವಿ ತೋರಿಸ್ತಾರೇನೋ ಅಂತ ಬಂದೆ, ಆಮೇಲೆ ಗೊತ್ತಾಯ್ತು ಇದು ಪೂಜೆ ಮಾಡೋ ಜಾಗ ಅಂತ, ಅದಕ್ಕೆ ಪೂಜೆ ಮಾಡಿಸ್ದೆ. ಗುಡ್ ಹ್ಯೂಮರಾ? ನೀನ್ ಕಾಲೇಜಲ್ಲಿ ಇರ್ಬೇಕಾದ್ರೂ ಹೀಗೆ ತಮಾಷೆ ಮಾಡ್ತಾ ಇದ್ದೆ, ಅದೇ ನನಗೆ ಇಷ್ಟ ಆಗ್ತಾ ಇತ್ತು. ಅದ್ ಸರಿ, ನೀನ್ ಯಾರಿಗಾದ್ರೂ ವೆಯ್ಟ್ ಮಾಡ್ತಾ ಇದೀಯಾ? ಹೌದು ಭರತ್, ಅಪ್ಪ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ. ನಾನೇನಾದ್ರೂ ಡ್ರಾಪ್ ಮಾಡ್ಲಾ? ಇಟ್ಸ್ ಓಕೆ ಭರತ್, ಅಪ್ಪ ಇನ್ನೇನ್ ಬಂದ್ಬಿಡ್ತಾರ. ಮತ್ತೆ ನೀನೇನ್ ಇಲ್ಲಿ? ಏನಿಲ್ಲ ಕಾವ್ಯ, ಮೊನ್ನೆ ಆಗಿರೋ ಘಟನೆಯಿಂದ ಜನ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ. ಸೊ ದೇವಸ್ಥಾನ ಸುತ್ತಮುತ್ತ ಸೆಕ್ಯೂರಿಟಿ ಚೆಕ್ ಮಾಡೋದಕ್ಕೆ ಅಂತ ಬರ್ತಾ ಇರ್ತೀನಿ. ಹಾ, ಇನ್ನೊಂದು ವಿಷಯ ಕಾವ್ಯ, ಆ ಮಲ್ಲಿ ಮತ್ತೆ ಗರುಡಂಗೆ
ಸರಿಯಾಗಿ ಬುದ್ಧಿ ಕಲ್ಸಿದ್ದೀನಿ. ಅವ್ರು ಇನ್ನು ಮುಂದೆ ಪಂಚಮಿ ತಂಟೆಗೆ ಬರೋದಿಲ್ಲ. ಹೌದಾ ಭರತ್, ಥ್ಯಾಂಕ್ ಯು ಸೋ ಮಚ್. ಅವತ್ತು ನಾನು ಕರೆದಿದ ತಕ್ಷಣ ಬಂದೆ. ನೀನು ಕರೆದ್ರೆ ನಾನು ಬರದೇ ಇರ್ತೀನ? ಐ ಮೀನ್ ಟು ಸೇ, ಇದು ನನ್ನ ಕರ್ತವ್ಯ ಕಾವ್ಯ. ಅವತ್ತೇನಾದ್ರೂ ದೇವಸ್ಥಾನದಲ್ಲಿ ಆ ಘಟನೆ ನಡೆದೋಗಿದ್ರೆ ನನಗೂ ಕೆಟ್ಟ ಹೆಸರು ಬರ್ತಾ ಇತ್ತು. ನನ್ನ ಜ್ಯೂರಿಸ್ಡಿಕ್ಷನ್ಲಿ ಇಂಥ ಘಟನೆ ಆಗೋಯ್ತಲ್ಲ ಅಂತ. ಇನ್ಫ್ಯಾಕ್ಟ್ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಛೇ ಇಲ್ಲ ಭರತ್, ಐ ಶುಡ್ ಬಿ ಥ್ಯಾಂಕ್ಫುಲ್. ಪಾಪ ನೀ ನನಗೆ ತುಂಬಾನೇ ಸಹಾಯ ಮಾಡಿದೆ. ಕಾವ್ಯ, ನಿನ್ನ ಪ್ರೊಫೆಷನ್ ಲೈಫಲ್ಲಾಗಲಿ ಅಥವಾ ನಿನ್ನ ಪರ್ಸ್ನಲ್ ಲೈಫಲ್ಲಾಗಲಿ ನಿನಗೇನೇ ಕಷ್ಟ ಬಂದ್ರೂ ನಿನ್ನ ಜೊತೆ ನಿಲ್ಲೋದಕ್ಕೆ ನಾನು ಇರ್ತೀನಿ. ನೀನು ಯಾವಾಗ ಕರೆದ್ರೂ ನಾನು ಬರ್ತೀನಿ. ನಿನಗೆ ಏನೇ ಪ್ರಾಬ್ಲಮ್ಸ್ ಇದ್ರು, ನಿನಗೇನೇ ಹೆಲ್ಪ್ ಬೇಕಿದ್ರು ಮುಚ್ಚು ಮರೆ ಇಲ್ಲದೆ ನನ್ನನ್ನು ಕೇಳು, ಸರಿನಾ? ಅಪ್ಪ ದೇವ್ರೆ, ಈ ಕಿತ ಏನೋ ನನ್ನ ಹೆಂಡ್ರು ನನ್ನ ಬಿಟ್ಟು ಒಬ್ಳೆ ದೇವಸ್ಥಾನಕ್ಕೆ ಬಂದ್ಬಿಟ್ಟವಳೆ. ಮುಂದಿನ ಕಿತ ನಾವಿಬ್ರು ಒಟ್ಟಿಗೆ ಬರಂಗೆ ಇಷ್ಟ್ರಾಂಗಾಗಿ ಒಂದು ಆಶೀರ್ವಾದ ಮಾಡಪ್ಪ. ಅಲ್ಲೇ ಅವಳೆ ನನ್ನ ಕಾಡು ರಾಕ್ಷಸಿ. ಅಚ್ಚ ಏಟ್ ಮುದ್ದಾಗೋಳೆ. ಇವಳಿಗೆ ಕಾಡು ರಾಕ್ಷಸಿಗಿಂತ ಮುದ್ದು ರಾಕ್ಷಸಿ ಅಂದ್ರೇನೆ ಸಂದಾಗಿರ್ತದೆ. ಮುದ್ದು ರಾಕ್ಷಸಿ. ಈ ಇನ್ಸ್ಪೆಕ್ಟರ್ ನಾನು ಎಲ್ಲೋಯ್ತೀನೋ ಅಲ್ಲೇ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಒಳ್ಳೆ ನನಗೆ ಬೆನ್ನತ್ತಿದ್ದು ಬೇತಾಳದ ಥರ. ಯೋ ಇನ್ಸ್ಪೆಕ್ಟ್ರು, ಹೆಂಡ್ತಿ ಜೊತೆ ಹೊಸಿ ಖುಷಿಯಾಗಿ ಕಾಲ ಕಳೆಯೋಮ ಅಂದರೆ ನನ್ನ ಮೂಡೆಲ್ಲ ಹಾಳಾಗಂಗೆ ಮಾಡ್ಬಿಟ್ಟೆ. ಛೇ ಭರತ್, ನೀನ್ ಇಲ್ಲಿ ಪೋಸ್ಟಿಂಗ್ ತಗೊಂಡಿರೋದು ನನ್ಗಂತೂ ತುಂಬಾನೇ ಖುಷಿ ಆಗ್ತಿದೆ. ನನ್ಗೊಬ್ಬ ಒಳ್ಳೆ ಫ್ರೆಂಡ್ ಸಿಗ್ದ ಅಂತ ಅನ್ನಿಸ್ತಿದೆ. ನನಗೂ ತುಂಬ ಖುಷಿ ಆಯಿತು ಕಾವ್ಯ. ಅದು ನೀನು ಈ ಊರಲ್ಲಿರೋದು. ಶಾಕ್ ಆಯ್ತು. ಏನು ಏನೇನ್ ಮಾತಿನ ಅರ್ಥ? ಏನೇನು ನಮ್ಮನೇಲಿರೋದು ಇಷ್ಟ ಆಯ್ತಿಲ್ಲ ಅಂತವನೇ ಯಾಕೋ? ಕಾವ್ಯ, ನಾನು ನಿನ್ನ ಈಗಿಂದಲ್ಲ, ಕಾಲೇಜ್ ಡೇಸಿಂದ ನೋಡ್ತಾ ಇದ್ದೀನಿ. ಕಾಲೇಜಲ್ಲಿ ನೀನು ತಗೊಳ್ಳೋ ಪ್ರತಿ ನಿರ್ಧಾರದಲ್ಲೂ ಜಾಣ್ತನ ಇರ್ತಿತ್ತು. ಇಡೀ ಕಾಲೇಜಲ್ಲಿ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂದರೆ ಅದು ನೀನೇ ಆಗಿದ್ದೆ. ಫ್ಯೂಚರ್ ಬಗ್ಗೆ, ನಿನ್ನ ಆಸೆ, ಕನಸುಗಳು, ಗುರಿಗಳ ಬಗ್ಗೆ ನಿನಗೊಂದು ಕ್ಲಾರಿಟಿ ಇರ್ತಿತ್ತು. ನಿನ್ನ ಜೀವನದಲ್ಲಿ ಏನಾದರೂ ಸಾಧಿಸ್ತೀಯ ಅಂತ ನಾನಲ್ಲ, ಇಡೀ ಕಾಲೇಜೇ ನಂಬಿತ್ತು. ಆದರೆ ನೀನು ನಿನ್ನ ಲೈಫ್ನ ಯಾಕೆ ಹೀಗೆ ಮಾಡ್ಕೊಂಡಿದ್ಯಾ? ಹೋಗಿ ಹೋಗಿ ಆ ಮಹಾದೇವನ ಮದುವೆ ಆಗಿದ್ಯಾ. ಅವನೆಲ್ಲಿ, ನೀನೆಲ್ಲಿ? ನೀನು ಆಕಾಶ ಕಾವ್ಯ, ಅವನು ಭೂಮಿ. ಛೇ, ಭೂಮಿನೂ ಅಲ್ಲ, ಪಾತಾಳ. ಅಲ್ಲ ಕಾವ್ಯ, ನೀನು ಮದುವೆ ಆಗೋದಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ಹೋಗಿ ಹೋಗಿ ಆ ರೌಡಿನ ಮದುವೆ ಆಗಿದ್ಯಾ. ಅವನಿಂದ ನಿನ್ಗೆ ಯಾವತ್ತೂ ಗೌರವ ಸಿಗಲ್ಲ ಕಾವ್ಯ. ಹೋಗಿ ಹೋಗಿ ಆ ಬ್ರಾಟ್ನ ಮದುವೆ. ಮಹಾದೇವನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಐ ಡಿಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಯು. ನನಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಕಾವ್ಯ, ಕಾವ್ಯ, ಒಂದ್ ನಿಮಿಷ. ನನ್ನ ಬಗ್ಗೆ ಕೆಟ್ಟಾಗಿ ಮಾತಾಡೋನ್ ಜೊತೆ ನಿಲ್ದೆಯಾ ಅಲ್ಲಿಂದ ಹೋಯ್ತಾವಳೆ ಅಂದ್ರೆ ಇವಳು ಯಾರ ಪರ ನಿಂತ್ಲು? ನನ್ನ ಹೆಂಡ್ರು ಯಾವಾಗಲೂ ನಾನು ಪರವೆ. ಏನೇ ಆಗಲಿ, ಈ ಮಣ್ಣಿನ ಹೆಣ್ಮಕ್ಳಿಗೆ ಗಂಡನ ಮ್ಯಾಗ ಕೋಪ ಇದ್ರು ಎದೆಯೊಳಗೆ ಗೌರವ ಪಿರುತಿ ಅಂತೂ ಇದ್ದೇ ಇರ್ತೈತೆ.
ಆದ್ರೂ ನನ್ನಂಗೆ ಬೈದವನಿಗೆ ಒಂದೆರಡು ಮಾತಿನ ಹೊಡೆತ ಕೊಟ್ಟಿದ್ರೆ ಮನ್ಸಿಗೆ ಹಾಲು ಕುಡ್ದೆ ಸಂತೋಷ ಆಗಿರೋದು. ಕಾವ್ಯ ಕಾವ್ಯ ಒಂದ್ ನಿಮಿಷ ಕಾವ್ಯ ಒಂದ್ ನಿಮಿಷ ನಿಂತ್ಕೋ. ಏನು ಕೋಪ ಮಾಡ್ಕೊಂಡೆ ಈಗ? ಅಂತದ್ ಏನಾಯ್ತು? ಅಲ್ಲ, ನಾನು ಅದೇನ್ ತಪ್ಪು ಮಾತಾಡ್ದೆ ಅಂತನಾದ್ರೂ ಹೇಳು ಕಾವ್ಯ, ಪ್ಲೀಸ್. ಒಂದ್ ಹಳೆ ಗಾದೆ ಮಾತಿದೆ ಭರತ್, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ನೀನು ಮಹದೇವನ್ ವಿಷಯದಲ್ಲಿ ಆ ಕೆಲಸ ಮಾಡ್ಬೇಕು. ವಾಟ್ ಯು ಮೀನ್? ಅಲ್ಲ ಭರತ್, ಯಾರೋ ಹೇಳಿದ ಸುಳ್ಳನ್ನ ಸತ್ಯ ಅಂತ ಹೇಗ್ ನಮ್ದೆ? ನೀನೊಬ್ಬ ಪೊಲೀಸ್ ಆಫೀಸರ್ ಅಲ್ವಾ? ಮಹದೇವ್ ಸ್ಮಗಲ್ ಮಾಡ್ತಿದ್ದಾನ ಅಂತ ಹೇಳಿದ್ಯಲ್ಲ, ನೀನ್ ಯಾವತ್ತಾದ್ರೂ ಮಹದೇವ್ ಸ್ಮಗಲ್ ಮಾಡಿರೋದನ್ನ ನೋಡಿದ್ಯಾ? ಅಥವಾ ಯಾರಾದ್ರೂ ಬಂದು ಮಹದೇವ ಸ್ಮಗಲ್ ಮಾಡ್ತಿದ್ದಾನಂತ ಕಂಪ್ಲೇಂಟ್ ಕೊಟ್ಟಿದ್ದಾರಾ?